ನೋಡಿ ಸ್ವಾಮಿ ನಾವಿರೋದು ಹೀಗೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಶುಕ್ರವಾರ ಸೆಟ್ ದೋಸೆ ಮಾಡಿದ ಹಿಟ್ಟಿನಲ್ಲೇ ನಾನು ಇವತ್ತು ಪಡ್ಡು ಮಾಡ್ತಾ ಇದ್ದೀನಿ. ಶನಿವಾರ ಬೆಳಗ್ಗೆ ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸಾಮಾನ್ಯವಾಗಿ ಈ ಥರ ಒಂದೇ ಹಿಟ್ಟಲ್ಲಿ ಎರಡು ಮಾಡೋದಿಲ್ಲ ನಾನು, ಯಾಕಂದರೆ 2 ದಿನವೂ ಒಂದೇ ಥರ ತಿಂಡಿ ಆಗೋಗ್ಬಿಡುತ್ತೆ ಪಡ್ಡು ದೋಸೆ ಅಂತ ಅಂದು. ಹಾಗಾಗಿ ಸೋನು ಲಂಚ್ ಬಾಕ್ಸಿಗೆ ಅಂತ ಅಂದು ಪಡ್ಡು ಮಾಡ್ತಾ ಇದ್ದೀನಿ. ಇದಕ್ಕೆ ಕಾಯಿ ಚಟ್ನಿ ಮಾಡಿದ್ದೀನಿ, ತುಂಬ ಚೆನ್ನಾಗಾಗಿತ್ತು. ಕಡಲೆ ಏನೂ ಹಾಕಿರಲಿಲ್ಲ ಚಟ್ನಿಗೆ, ಬರೀ ಕಾಯಿ ಚಟ್ನಿ ಮಾಡಿದ್ದೆ. ತುಂಬ ಟೇಸ್ಟಿಯಾಗಿತ್ತು. ಇದಕ್ಕೆ ಸ್ವಲ್ಪ ಸಬ್ಬಸಿಗೆ ಸೊಪ್ಪು ಹಾಕಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸಬ್ಬಸಿಗೆ ಸೊಪ್ಪಿನ ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ. ಈ ಪಡ್ಡಿಗೆ ಫಸ್ಟಿಗೆ ನಾನು ಹಂಚಿಗೆ ಹಾಕಬೇಕಾದ್ರೆ ಸ್ವಲ್ಪ ಎಣ್ಣೆ ಕಮ್ಮಿ ಹಾಕಿದ್ದೆ. ಈಗ ಮೇಲ್ಗಡೆ 1 ಸ್ಪೂನು ಎಲ್ಲದಕ್ಕೂ ಎಣ್ಣೆ ಹಾಕ್ತೀನಿ, ತುಂಬ ಚೆನ್ನಾಗಾಗುತ್ತೆ ಟೇಸ್ಟು. ಸೋನು ಬಾಕ್ಸಿಗೆ ಮತ್ತು ನಮ್ಮ ಮನೆಯವ್ರ ಬೆಳಗಿನ ತಿಂಡಿಗೆ ರೆಡಿ ಆಯಿತು ಪಡ್ಡು. ಹಾಗೆ ಯಾರೆಲ್ಲ ನನ್ನ ವಿಡಿಯೋ ಮೊದಲು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೋಡಿ ಕಾಯಿ ಚಟ್ನಿ ಮತ್ತು ಪಡ್ಡು ಎಷ್ಟು ಚೆನ್ನಾಗಾಗಿದೆ ಅಲ್ಲ, ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದು. ಸಂಜೆ ಆಯಿತು. ಸೋನುಗೆ ಹಲ್ವಾ ಮಾಡಿಕೊಡ್ಬೇಕಂತೆ. ಆ ಹಲ್ವಾದು ರೆಸಿಪಿ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನಾನು ಲಿಂಕು, ನೀವು ಅಲ್ಲಿ ಚೆಕ್ ಮಾಡ್ಕೋಬೋದು. ಇದು ಬಾಂಬೆ ಕರಾಚಿ ಹಲ್ವಾ. ನಾನು ಒಂದ್ಸರಿ ಮಾಡಿದ್ದೆ ಇದನ್ನು ರೆಸಿಪಿನ. ಸೊ ಅದೇ ಥರ ಇವಾಗ ಬೇರೆ ಕಲರಿಂದ ಮಾಡ್ತಾಯಿದ್ದೀನಿ, ಪೈನಾಪಲ್ ಯೆಲ್ಲೋ ಕಲರು. ಆಯಿತು ನೋಡಿ, ಈ ಟ್ರೇಗೆ ಹಾಕಿ ಇಟ್ಬಿಟ್ರೆ ತಣ್ಣಗಾದ್ಮೇಲೆ ಕಟ್ ಮಾಡಬೇಕು. ತುಂಬ ಚೆನ್ನಾಗಾಗಿತ್ತು. ಸೋನು ಎಲ್ಲ ಬೇಕು ಅಂತ ಮಾಡಿಸ್ಕೊಳೋದು, ಹೆಚ್ಚು ತಿನ್ನೋದಿಲ್ಲ, ಏನೂ ಇಲ್ಲ, ಹಾಗೆ ಬಿಟ್ಬಿಡೋದು. ಈ ಸರಿ ಇದು ಜಾಸ್ತಿ ಬೇಕು, ನನಗೆ ಜಾಸ್ತಿ ಬೇಕು ಅಂತ ಮಾಡಿಸ್ಕೊಂಡಿರೋದು. ನೋಡಬೇಕು ಇದು ಯಾವಾಗ ಖಾಲಿ ಆಗುತ್ತೆ ಅಂತ. ಈ ಥರ ನೋಡಿ ಟ್ಯಾಪ್ ಮಾಡಿ ಇಟ್ಟರೆ ಎಲ್ಲ ಕಡೆನೂ ಕರೆಕ್ಟಾಗಿ ಸಮ ಪ್ರಮಾಣದಲ್ಲಿ ಹರಡ್ಕೊಳುತ್ತೆ. ಇದು ಪೂರ್ತಿ ತಣ್ಣಗಾದ್ಮೇಲೆ ಕಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಇದು ಕರಾಚಿ ಹಲ್ವಾ ನೋಡಿ ಪೂರ್ತಿ ತಣ್ಣಗಾಗಬೇಕು, ಇನ್ನೂ ಹೊಗೆ ಬರ್ತಾ ಇದೆ. ಅರ್ಧ ಮುಕ್ಕಾಲು ಗಂಟೆ ಆಯಿತು, ತಣ್ಣಗಾಗಿರುತ್ತೆ. ಈಗ ಈ ಪ್ಲೇಟಿಗೆ ಹಾಕ್ಕೊಂಡು ಕಟ್ ಮಾಡಿದ್ರೆ ಆಯ್ತು, ಈಗ ತಿನ್ಬೋದು. ನೋಡಿ ಮೋಲ್ಡಲ್ಲಿ ಸ್ವಲ್ಪನೂ ಆಗಿಲ್ಲ, ಆ ಥರ ಈಸಿಯಾಗಿ ಬಂದಿದೆ. ಹದವಾಗಿ ಚೆನ್ನಾಗಿ ಮಾಡಿಕೊಂಡ್ರೆ ಯಾವುದೂ ಅಂಟ್ಕೊಳಲ್ಲ, ಆ ಥರ ಸುಲಭವಾಗಿ ಮಾಡ್ಬೋದು. ಇದನ್ನು ಯಾರು ಬೇಕಾದರೂ ಮಾಡ್ಬೋದು. ಕಟಿಂಗ್ ಕೆಲಸ ಈಗ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಅಂದು. ಇದನ್ನು ಒಂದು 15-20 ದಿನ ಸ್ಟೋರ್ ಮಾಡಿ ಇಟ್ಕೋಬೋದು, ಚೆನ್ನಾಗಿರುತ್ತೆ ಟೇಸ್ಟು, ತಿನ್ನೋದಕ್ಕೆ ಏನೂ ಆಗಲ್ಲ. ಮುಖ್ಯವಾಗಿ ಏನಂದರೆ ಮಾಡಬೇಕಾದ್ರೆ ಹದವಾಗಿ ಬೇಯಿಸ್ಕೋಬೇಕಷ್ಟೇ ನಾವು ಇದನ್ನು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇನ್ನೂ ಸ್ವಲ್ಪ ಬೆಚ್ಚಗೆ ಇತ್ತು. ಹಾಗೆ ಹಲ್ವಾ ಎಲ್ಲ ಮಾಡಿದ್ದಾಯಿತು, ತಿಂದಿದ್ದಾಯಿತು. ಅಷ್ಟೊತ್ತಿಗೆ ನಮ್ಮ ಮನೆಯವರು ಮಿಂತ್ರದಿಂದ ಶೂ ಆರ್ಡ್ರ್ ಮಾಡಿದರು. ನೋಡೋದಕ್ಕೇನೋ ತುಂಬ ಚೆನ್ನಾಗಿತ್ತು. ಸೇಮ್ ಇದೇ ಥರದ ಶೂವು ಮೊನ್ನೆ ಸೋನುಗೆ ಸ್ಕೂಲ್ ಶೂ ತರಕ್ಕೆ ಹೋದಾಗ ನೋಡಿದ್ವಿ. 3300 ಹಾಕಿದರು, ಆದರೆ ಮಿಂತ್ರಾದಲ್ಲಿ 2000 ಚೇಂಜ್ ಎಷ್ಟೋ ಇತ್ತು. ನಾವು ಆನ್ಲೈನಲ್ಲೇ ಕಡಿಮೆ ಇದೆಯಲ್ಲ ಅಂತ ಅಂದ್ಕೊಂಡ್ವಿ.
ನೋಡೋದಕ್ಕೇನೋ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಅನ್ನಿಸ್ತಾ ಇದೆ, ಯೂಸ್ ಮಾಡಿದ್ಮೇಲೆ ಗೊತ್ತಾಗೋದು. ಭಾನುವಾರದ ಬೆಳಗ್ಗೆ ಇದು, ಬೆಳಗ್ಗೆನೇ ಮಳೆ ಶುರುವಾಗ್ಬಿಟ್ಟಿತ್ತು. ದೂರ ನೋಡಿ ಹೇಗಾಗಿದೆ ಅಂತ. ಈ ಸೈಕ್ಲೋನ್ ಕಡೆಯಿಂದ ಸಾಕಾಗಿ ಹೋಗ್ಬಿಟ್ಟಿದೆ. ನಮ್ಮ ಮನೆಯವರು ಬೆಳಗ್ಗೆ ಜಿಮ್ಮಿಗೆ ಹೋಗ್ಬಿಟ್ಟು ಬಂದರು. ಆ ಹೊಸ ಶೂಸ್ ಹಾಕ್ಕೊಂಡು ನೋಡಿ ಯಾವ ಥರ ಆಗೋಗ್ಬಿಟ್ಟಿದೆ ಅಂತ ಅಂದು ಸೌದೋಗ್ಬಿಟ್ಟಿದೆ. ಒಂದು ಕಡೆ 2 ಶೂಸು ಒಂದೊಂದು ಸೈಡಲ್ಲಿ ಸೌದೋಗ್ಬಿಟ್ಟಿದೆ. ಬರೀ 20 ನಿಮಿಷ ವಾಕ್ ಮಾಡಿದ್ರಂತೆ ಅಷ್ಟೇ. ಅದು ಹೇಗಾಗಿದೆ ಅಂತ ಅಂದರೆ, ಮಕ್ಕಳು ಪೆನ್ಸಿಲಲ್ಲಿ ಬರೆದ್ಮೇಲೆ ರಬ್ಬರ್ ತೊಗೊಂಡು ಎರೈಸ್ ಮಾಡ್ತಾರಲ್ಲ, ಎರೈಸರಲ್ಲಿ ಅವಾಗ ದಾರ ಬರುತ್ತಲ್ಲ, ಆ ಥರ ಕಿತ್ಕೊಂಡು ಬಂದಿತ್ತು. ಒಂದಂತೂ ಗೊತ್ತಾಯಿತು, ಆನ್ಲೈನಲ್ಲಿ ಮಾತ್ರ ಈ ಶೂಸು ಎಲ್ಲ ಪರ್ಚೇಸ್ ಮಾಡಬಾರ್ದು ಅಂತ ಅಂದು ರಿಟರ್ನ್ ಮಾಡಿದ್ವಿ. ಹಾಗೆ ಬೆಳಗಿನ ತಿಂಡಿಗೆ ನಾನು ಉಪ್ಪಿಟ್ಟು ಮಾಡಿದ್ದೆ, ಮತ್ತು ಮಧ್ಯಾಹ್ನಕ್ಕೆ ಬಿರಿಯಾನಿ ಮಾಡಿದ್ದೆ, ಚಿಕನ್ ಬಿರಿಯಾನಿ. ತುಂಬ ಚೆನ್ನಾಗಾಗಿತ್ತು. ಇದು ರೆಸಿಪಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ ನೋಡಿ. ಡೆಕೋತ್ಲೋನಿಗೆ ಹೋಗೋಣ ಅಂದ್ಕೊಂಡ್ವಿ ಶೂಸ್ ತರೋದಕ್ಕೆ. ಮಳೆ ಅಂದರೆ ಮಳೆ ಬರ್ತಾಯಿತ್ತು. ಹಾಗೆ ಸೋನುಗೂ ಕೂಡ ಶೂಸ್ ತೊಗೋಬೇಕಾಗಿತ್ತು. ಸೊ ಈ ಮಳೆನಲ್ಲೇ ಹೋದ್ವಿ ನಾವು. ಅಲ್ಲಿ ಹೋದರೆ ಡೆಕೋತ್ಲೋನಲ್ಲಿ ಪಾರ್ಕಿಂಗಿಗೆ ಜಾಗನೇ ಇಲ್ಲ. ಸಂಡೇ ಆಗಿದ್ದರಿಂದ ಫುಲ್ ರಶ್ಶು, ಅಷ್ಟು ಕಾರ್ಗಳು. ಹಾಗೆ ಇಲ್ಲಿ ನೋಡಿ, ನನಗೆ ಡೆಕೋತ್ಲೋನಲ್ಲಿ ಏನು ಸಿಕ್ಕಿದೆ ಅಂತ ಅಂದು. ಇದು ಯಾರಿಗಾರು ಗೊತ್ತಿದ್ರೆ ಇದು ಏನು ಅಂತ ಕಮೆಂಟ್ ಮಾಡಿ ಹೇಳಿ ನೋಡೋಣ. ನನಗಂತೂ ತುಂಬ ಚೆನ್ನಾಗಿದೆ. ಮನೇಲಿ ಬೆಲ್ಲ ಕುಟ್ಟೋದಕ್ಕೆ, ಶುಂಠಿ ಕುಟ್ಟೋದಕ್ಕೆ, ಬೆಳ್ಳುಳ್ಳಿ ಜಜ್ಕೊಳಕ್ಕೆ ಚೆನ್ನಾಗಿದೆ ಅನ್ನಿಸ್ತಾ ಇತ್ತು. ನೋಡಿ ಹೇಗಿದೆ ಅಂತ ಅಂದು. ಆದರೆ ಇದು ಕಿಚನಿಗೆ ಯೂಸ್ ಮಾಡ್ಕೊಳೋ ವಸ್ತು ಅಲ್ಲ ಇದು. ಯಾರಿಗಾರು ಗೊತ್ತಿದ್ರೆ ಇದು ಏನು ಅಂತ ಕಮೆಂಟ್ ಮಾಡಿ. ತೊಗೊಳೋಣ ಅಂದ್ಕೊಂಡೆ, ಬಟ್ ಯಾಕೋ ಬೇಡ ಅನ್ನಿಸ್ತು, ತೊಗೊಳ್ಲಿಲ್ಲ. ಆಮೇಲೆ ಸೋನುಗೆ ಶೂಸ್ ತೊಗೊಳ್ತಾ ಇದ್ದಾಳೆ ನೋಡಿ ಇಲ್ಲಿ. ಹಾಗೆ ನಮ್ಮ ಮನೆಯವರು ಶೂಸ್ ತೊಗೊಂಡ್ರು. ನಾನು ಒಂದಿಷ್ಟು ಟೀ ಶರ್ಟ್ಗಳು ತೊಗೋಬೇಕಾಗಿತ್ತು, ಜಿಮ್ಮಿಗೆ ಟೀ ಶರ್ಟ್ಗಳು ಬೇಕಾಗಿತ್ತು. ಹಾಗೆ ಟೀ ಶರ್ಟ್ಗಳನ್ನ ತೊಗೊಂಡು ಮತ್ತು ಅಲ್ಲಿಂದ ಹೊರಟ್ವಿ. ಮಳೆ ಬೇರೆ ಸ್ಟಾರ್ಟ್ ಆಗಿಬಿಟ್ಟಿತ್ತು, ಜೋರು ಮಳೆ ಬರ್ತಾಯಿತ್ತು. ಎಷ್ಟು ಮಳೆ ಅಂದರೆ ಮಳೆ ಜೋರಾಗಿ, ಮಳೆಗಾಲದಲ್ಲಿ ಇಷ್ಟು ಜೋರಾಗಿ ಬಂದಿರಲಿಲ್ಲ ಅನಿಸುತ್ತೆ. ಒಂದು ಮಲೆನಾಡಿನ ವೈಬ್ಸ್ ಸಿಕ್ತು ನನಗಂತೂ, ಅಷ್ಟು ಮಳೆ. ರಾತ್ರಿ ಏನು ಅಡುಗೆ ಮಾಡೋಂಗಿರಲಿಲ್ಲ, ಬಿರಿಯಾನಿನೇ ಇತ್ತು, ಅದನ್ನೇ ಬಿಸಿ ಮಾಡ್ಕೊಂಡು ಊಟ ಮಾಡಿದ್ವಿ. ಇದು ಸೋಮವಾರದ ಬೆಳಗ್ಗೆನೇ ಮಳೆ ಹಿಡ್ಕೊಂಡ್ಬಿಟ್ಟಿದೆ. ಈ ಥರ ಮಳೆ ಹಿಡ್ಕೊಂಡ್ಬಿಟ್ರೆ ಸ್ಕೂಲಿಗೆ ಕಳಿಸೋದಾ ಬೇಡವಾ ಅನ್ನೋ ಬರೀ ಇದೇ ಕನ್ಫ್ಯೂಷನಲ್ಲೇ ಆಗಿಬಿಡತ್ತೆ. ನಾನು ಸ್ಕೂಲಿಂದ ಏನಾದ್ರು ಮೆಸೇಜ್ ಬರುತ್ತೆ, ರಜೆ ಏನಾದ್ರು ಕೊಡ್ತಾರಾ ಅಂತ ನೋಡಿದೆ, ರಜೆನೂ ಇಲ್ಲ, ಏನೂ ಇಲ್ಲ. ಏನು ಮಾಡೋದು ಹೇಳಿ, ಇಷ್ಟೊಂದು ಮಳೆ ಬರ್ತಾ ಇದೆ, ಏನೂ ಕಾಣಿಸ್ತಾ ಇಲ್ಲ ನೋಡಿ. ಈ ಫೆಂಗಲ್ ಸೈಕ್ಲೋನ್ ಕಡೆಯಿಂದ ಸಾಕಾಗಿ ಹೋಗ್ಬಿಟ್ಟಿದೆ. ಬಟ್ಟೆ ಒಣಗಲ್ಲ, ಮಳೆ ಬಿಡಲ್ಲ ಅನ್ನಂಗೆ ಆಗೋಗ್ಬಿಟ್ಟಿದೆ. ಏನು ಮಾಡೋಕ್ಕಾಗಲ್ಲ. ಸೋನುಗೆ ಸ್ಕೂಲಿಗೆ ಕಳಿಸ್ಬಿಟ್ಟು, ಸೋನು ಬಾಕ್ಸಿಗೆ ರೊಟ್ಟಿ ಮತ್ತು ಹೀರೆಕಾಯಿ ಪಲ್ಯ ಮಾಡಿದ್ದೆ, ಜೋಳದ ರೊಟ್ಟಿ ಮಾಡಿದ್ದೆ, ಹೀರೆಕಾಯಿ ಪಲ್ಯ ಮಾಡಿದ್ದೆ. ಅದಕ್ಕೆ ತುಂಬ ಚೆನ್ನಾಗಾಗಿತ್ತು. ಮಳೆನೇ ನೋಡ್ಕೊಂಡು ನಿಂತರೆ ಆಗಲ್ಲ ಅಂತ ಅಂದು ಬಿಸಿ ಬಿಸಿ ರೊಟ್ಟಿ ಮಾಡಿ ನಾನು ತಿಂಡಿ ತಿಂದ್ಕೊಂಡೆ. ಮನೆಯವ್ರ ಬಾಕ್ಸಿಗೆ ಕೂಡ ಇದನ್ನೇ ಹಾಕಿ ಕಳಿಸ್ದೆ, ರೊಟ್ಟಿ ಮತ್ತು ಹೀರೆಕಾಯಿ ಪಲ್ಯ. ಮಳೆ ಸುರಿತಾ ಇತ್ತು ಅಂದರೆ ಇವತ್ತೆಲ್ಲ ಗೊಳೋ ಅಂತ ಸುರಿತಾ ಇತ್ತು, ಅಷ್ಟು ಮಳೆ. ಸ್ಕೂಲಿಗೆ ಬಿಡಬೇಕಾದ್ರೆ ಜೋರಾಗಿ ಸುರಿಯುತ್ತೆ, ಸ್ಕೂಲಿಂದ ಬರಬೇಕಾದ್ರೆ ಜೋರಾಗಿಬಿಡುತ್ತೆ ಈ ಮಳೆ. ನೋಡಿ ಎಷ್ಟು ಸುರಿತಾ ಇದೆ ಅಂತ ಅಂದು. ಈ ಮಳೆನಲ್ಲಿ ಕೆಲಸ ಮಾಡ್ಕೊಳೋದಕ್ಕಂತೂ ಆಗಲ್ಲ. ಎಷ್ಟು ತಣ್ಣಗೆ ನೀರು ಕೊರಿತಾ ಇರುತ್ತೆ ಅಂದರೆ ಸಾಕಪ್ಪ ಸಾಕು ಅನ್ನಿಸ್ಬಿಟ್ಟಿದೆ ಈ ಮಳೆ ಕಡೆಯಿಂದ.
ಮಿಕ್ಸಿ ಎಲ್ಲ ತುಂಬ ಗಲೀಜಾಗಿ ಹೋಗ್ಬಿಟ್ಟಿತ್ತು. ಸರಿ ಅಂತ ಅಂದು ಕ್ಲೀನ್ ಮಾಡೋಣ ಅಂತ ಅಂದು ಮಿಕ್ಸಿ ತೆಗೆದು ಈ ಕಡೆ ಇಟ್ಕೊಂಡೆ. ಇದಕ್ಕೆ ಸ್ವಲ್ಪ ವೆನಿಗರು ಮತ್ತು ಒಂದು ಸ್ವಲ್ಪ ಅಡುಗೆ ಸೋಡಾ ಹಾಕ್ಕೊಂಡಿದ್ದೀನಿ. ಹಾಗೆ ಡಿಶ್ ವಾಶ್ ಲಿಕ್ವಿಡು 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಎಲ್ಲ ಒಂದು ಸರಿ ಹಿಂಗೆ ಒರೆಸ್ಕೊಂಡ್ರೆ ಬೇಗ ಕ್ಲೀನ್ ಆಗುತ್ತೆ. ಕಷ್ಟಪಡೋದು ಉಜ್ಜೋದು ಏನೂ ಅವಶ್ಯಕತೆ ಇರಲ್ಲ. ದಿನ ಮಾಡೋ ಇದರೊಳಗೆ ಇದು ದಿನ ಒರೆಸೋದಕ್ಕಾಗಲ್ಲ. ಅದು ಜಾರಿಂದು ಬೇಸ್ ಏನಾದ್ರು ಹೋಗಿರಬೇಕು, ಅದರೊಳಗೆ ಲೀಕ್ ಆಗ್ತಾ ಇದೆ, ಬೇರೆ ಚೇಂಜ್ ಮಾಡಿಸ್ಬೇಕು. ವೆನಿಗರು ಅಡುಗೆ ಸೋಡಾದಿಂದ ಒಂಥರ ಮ್ಯಾಜಿಕ್ ಲಿಕ್ವಿಡ್ ಥರ ವರ್ಕ್ ಆಗುತ್ತೆ. ಎಷ್ಟೋ ಕೆಲಸಗಳಿಗೆ ನನಗೆ ಯೂಸ್ ಆಗಿದೆ ಆ ಲಿಕ್ವಿಡು. ಚಿಮ್ನಿ ಒರೆಸೋದಾಗಿರ್ಬೋದು, ಈ ಕಿಚನಿಂದು ಗೋಡೆಗಳಿರುತ್ತಲ್ಲ ಅದನ್ನು ಒರೆಸ್ಕೋಬೋದು. ಜಿಡ್ಡೆಲ್ಲ ಬೇಗ ಬಿಡುತ್ತೆ ಅದರಿಂದ. ನೋಡಿ ಇಷ್ಟು ಕ್ಲೀನ್ ಆಗಿದೆ. ಈಗ ಬೇರೆ ಬಟ್ಟೆಲಿ ಸ್ವಲ್ಪ ಒದ್ದೆ ಮಾಡ್ಕೊಂಡು 1-2 ಸರಿ ಒರೆಸಿದ್ರೆ ಅದಕ್ಕೆ ಡಿಶ್ ವಾಶ್ ಲಿಕ್ವಿಡ್ ಎಲ್ಲ ಹಾಕಿರ್ತೀವಲ್ಲ ಅದೆಲ್ಲ ಹೋಗುತ್ತೆ. ಮತ್ತು ಒಂದು ಸರಿ ಒಣ ಬಟ್ಟೆಲಿ ಒರೆಸ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಅವಾಗವಾಗ ಈ ಥರ ಕ್ಲೀನ್ ಮಾಡ್ಕೊತಾ ಇದ್ದರೆ ಒಳ್ಳೆಯದು. ಹೊರಗಡೆ ಈ ಮೋಡದ ಕಡೆಯಿಂದ ಕತ್ಲಂದರೆ ಕತ್ಲಾಗ್ಬಿಟ್ಟಿದೆ. ಲೈಟ್ ಹಾಕ್ಕೊಂಡು ಕೆಲಸ ಮಾಡ್ಕೊಳೋ ಪರಿಸ್ಥಿತಿ ಬಂದಿದೆ. ಅಷ್ಟೊಂದು ಕತ್ಲಾಗಿತ್ತು. ಒರೆಸಿದ್ದೆಲ್ಲ ಆಯಿತು. ನೋಡಿ ಎಷ್ಟು ಕ್ಲೀನಾಗಿದೆ, ಯಾವ ಕಲರ್ ಇತ್ತು ಯಾವ ಕಲರ್ ಆಗಿದೆ ಅಂತ ಅಂದು ನಿಮಗೆ ತೋರಿಸೋದಕ್ಕೆ ಅಂತಲೇ ನಾನು ಒರೆಸ್ದೆಲ್ಲ ಹಾಗೆ ಇಟ್ಟಿದ್ದೆ. ಇದನ್ನು ನೋಡಿ ಎಷ್ಟು ಕ್ಲೀನಾಗಿದೆ, ಎಲ್ಲೂ ಒಂಚೂರು ಕೊಳೆ ಇಲ್ಲ. ಆ ಲಿಕ್ವಿಡ್ನ ನೀವು ಟ್ರೈ ಮಾಡಿ ನೋಡಿ. ಸ್ವಲ್ಪ ವೆನಿಗರು, ಒಂದು ಸ್ವಲ್ಪ ಡಿಶ್ ವಾಶ್ ಹಾಕ್ಕೊಂಡು ಮತ್ತು ಒಂಚೂರು ಅಡುಗೆ ಸೋಡಾ ಹಾಕ್ಕೊಂಡ್ರೆ ಸಾಕು, ಮ್ಯಾಜಿಕ್ ಲಿಕ್ವಿಡ್ ಥರ ಕೆಲಸ ಮಾಡುತ್ತೆ. ಹಾಗೆ ಸಂಜೆ ಆಯಿತು. ಸಂಜೆ ಏನಾದ್ರು ಸ್ನ್ಯಾಕ್ಸ್ ಮಾಡೋಣ ಅಂತ ಮಾಡ್ಕೊಂಡು ಬಂದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಇನ್ನೊಂದು ವ್ಲಾಗ್ನಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.